ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿ 2025 ಈ ವಿಷಯದ ಕುರಿತು ಚರ್ಚೆ ಮಾಡೋಣ. ಯಾಕೆ ಈ ವಿಷಯವನ್ನು ಇವಾಗ ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದರೆ, ಇತ್ತೀಚೆಗೆ ಸರ್ಕಾರ ಈ ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಕೊಟ್ಟಿರುತ್ತೆ. ಏನು ಅಂತಂದರೆ 2400 KSRP ಪೊಲೀಸರ ನೇಮಕಕ್ಕೆ ಸರ್ಕಾರ ಆದೇಶವನ್ನು ಕೊಟ್ಟಿರುತ್ತೆ. ಹಾಗಾಗಿ ಯಾರು 2024ರಲ್ಲಿ PUC ಆರ್ ಡಿಗ್ರಿ ಅಥವಾ ಅದಕ್ಕಿಂತ ಮುಂಚೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿ ಇವಾಗ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನನ್ನು ಸೀರಿಯಸ್ ಆಗಿ ಮಾಡ್ತಾ ಇದ್ರೆ, ತುಂಬ ಒಂದು ಸೀರಿಯಸ್ ಆಗಿ ಸ್ಪೆಷಲಿ ಪೊಲೀಸ್ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ರೆ 2025ರಲ್ಲಿ ತಮಗೆ ಪೊಲೀಸ್ ಹುದ್ದೆಗೆ ಟಾರ್ಗೆಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಇದೆ. ಯಾಕಂದರೆ ಸರ್ಕಾರ ಆಲ್ರೆಡಿ 2400 KSRP ಹುದ್ದೆಗಳಿಗೆ ಒಂದು ಆದೇಶವನ್ನು ಕೂಡ ಕೊಟ್ಟಿರುತ್ತೆ. ಸೊ ತಾವೇನಾದರೂ ಸೀರಿಯಸ್ ಆಗಿ ಇದ್ದರೆ ಈ ಒಂದು ಹುದ್ದೆಗಳಿಗೆ ಇಂದಿನಿಂದ ನಿಮ್ಮ ತಯಾರಿಯನ್ನು ಆರಂಭ ಮಾಡಬಹುದು. ಸೊ ಬಹಳಷ್ಟು ಜನ ಎಸ್ಪೆಷಲಿ ಆಲ್ರೆಡಿ 2024ಕ್ಕಿಂತ ಮುಂಚೆ 1 ಇಯರ್ ಆರ್ 2 ಇಯರಿಂದ ಈ ಒಂದು ಎಕ್ಸಾಮ್ಸ್ಗಳಿಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಬಟ್ ಇವಾಗ ಯಾರಾದರೂ ಹೊಸದಾಗಿ ಇನ್ಮೇಲೆ ಇವತ್ತಿನಿಂದ ಈ ಎಕ್ಸಾಮ್ಸ್ಗಳಿಗೆ ತಯಾರಿಯನ್ನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೇಗೆ ತಯಾರಿಯನ್ನು ಮಾಡಬೇಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈ ಪ್ರಿಪ್ರೇಷನ್ ಮೆಥಡ್ ಕೂಡ ಇಂಪಾರ್ಟೆಂಟ್. ಹೌ ಟು ಅಪ್ರೋಚ್ ಅನ್ನೋದು, ನಿಮ್ಮ ಪ್ರಿಪ್ರೇಷನನ್ನು ದಿನಪತ್ರಿಕೆಯಿಂದ ಅಥವಾ ಓಲ್ಡ್ ಕ್ವಶನ್ ಪೇಪರ್ಸಿಂದ ಮತ್ತು ಕರ್ನಾಟಕ ರಾಜ್ಯದ ಪಠ್ಯ ಪುಸ್ತಕಗಳೇನಿದೆ ಆ ಪಠ್ಯ ಪುಸ್ತಕಗಳಿಂದ ಆರಂಭ ಮಾಡಬೇಕು. ಯಾರಿಗೆ ಹೇಳ್ತಾ ಇರೋದಿದು? ಇವತ್ತಿನಿಂದ ಈ ಎಕ್ಸಾಮ್ಸ್ಗೆ ಯಾರು ಪ್ರಿಪ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ. ಯಾಕಂದರೆ ಓಲ್ಡ್ ಕ್ವಶನ್ ಪೇಪರ್ ನೀವೇನಾದರೂ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಕ್ವಶನ್ಸ್ಗಳನ್ನು ಯಾವ ರೀತಿ ಕೇಳ್ತಾ ಇದ್ದಾರೆ. ಹಾಗೆ ದಿನಪತ್ರಿಕೆಯಿಂದ ನೋಡೋದ್ರಿಂದ ಅಥವಾ ಓದೋದ್ರಿಂದ, ಹಾಗೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕಗಳನ್ನು ನೀವು ಸ್ಟಾರ್ಟ್ ಮಾಡೋದ್ರಿಂದ ಓದೋಕೆ ನಿಮಗೆ ಒಂದು ಬೇಸಿಕ್ ಫೌಂಡೇಶನ್ ಬರುತ್ತೆ. ಸೊ ಇಲ್ಲಿಂದ ತಮ್ಮ ಪ್ರಿಪ್ರೇಷನನ್ನು ಆರಂಭ ಮಾಡಬೇಕಾಗತ್ತೆ. ಆಲ್ರೆಡಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅವೈಲೇಬಲ್ ಇರುತ್ತೆ, ಹಾಗೆ ಕರೆಂಟ್ ಅಫೇರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಅವುಗಳ ಹೆಲ್ಪನ್ನು ಕೂಡ ತಾವಿಲ್ಲಿ ಪಡ್ಕೋಬೋದು. ಇನ್ನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ ಅಂತಂದರೆ, ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ 12 KSRP ಬೆಟಾಲಿಯನ್ ಇದೆ, 2 IRB ಬೆಟಾಲಿಯನ್ ಇದೆ. ಸೊ ನಿಮ್ಮ KSRP ಎಕ್ಸಾಮ್ನಲ್ಲೂ ಕೂಡ ಈ ಪಾಯಿಂಟನ್ನು ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ. ಸೊ ಪ್ರಸ್ತುತ 12 KSRP ಬೆಟಾಲಿಯನ್ಸ್ ಇದೆ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೊಸದಾಗಿ 2 ಬೆಟಾಲಿಯನ್ ಆರಂಭ ಮಾಡೋಕೆ ಸರ್ಕಾರ ನಿರ್ಧಾರವನ್ನು ಮಾಡಿರುತ್ತೆ, ಒಂದು ದೇವನಹಳ್ಳಿಯಲ್ಲಿ, ಇನ್ನೊಂದು KGF ಬಳಿ. ಸೊ ಹಾಗಾಗಿ ಅದರ ಅಪ್ಡೇಟ್ಸ್ ಕೂಡ ನಾವು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ನೋಡ್ಕೋಬಹುದು. ಸದ್ಯಕ್ಕೆ ಈ ಒಂದು ಮಾಹಿತಿ ತಮ್ಮ ಪ್ರಿಪ್ರೇಷನ್ಗೆ ಒಂದು ಬೂಸ್ಟ್ ಆಗುತ್ತೆ. ಬಿಕಾಸ್ ಕಾಲ್ಫಾರ್ಮ್ ಆಗ್ತಾ ಇದೆ ಅಂತ ಗೊತ್ತಾದರೆ ನಮ್ಮ ಪ್ರಿಪ್ರೇಷನನ್ನು ಸರಿಯಾದ ರೀತಿಯಲ್ಲಿ ಮಾಡ್ಬೋದು. ಹಾಗಾಗಿ ಈ ಒಂದು ವಿಷಯ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಅಂತ ಹೇಳ್ತಾ ಎಷ್ಟು ಇವತ್ತಿನ ಒಂದು ಕ್ವಿಕ್ ಡಿಸ್ಕಷನ್ ಆಗಿರುತ್ತೆ. ಹಾಗೆ ಇದರ ರಿಲೇಟೆಡ್ ಆಗಿ ಏನಾದರೂ ತಮ್ಮ ಕ್ವೈರೀಸ್ ಇತ್ತು ಅಂತಂದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ತಮ್ಮ ಕ್ವಶನ್ಸ್ಗಳನ್ನು ಕಾಮೆಂಟ್ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.